ನಾವೇ ನಾವು ಕುಣಿದು ಯಾರು ಕೊಡೋರು ಇರಲಿಲ್ಲ, ಯಾರು ಬಿಡೋರು ಇರಲಿಲ್ಲ. ಸುಮ್ಮನೆ ನಮ್ಮ ಮುಂದೆ ನಾವೇ ಕುಣ್ಕೋತ ಹೋಗು. ನೋಡೋರು ಬೇಕಲ್ಲ. ಈಗ ಸ್ಟಾರ್ಟ್ ಆಗ್ತಿತ್ತು. ನೀವು ನೋಡಿ, ಇಡೀ ಬಜಾರ್ ಎಲ್ಲ ಅಡ್ಡಾಡಿ ಬರ್ತಾರೆ. ಎಲ್ಲರೂ ಬಿಜಾಪುರಕ್ಕೆ ನದಿಗೆ ಬಂದವರು, ಪ್ರವಾಸಕ್ಕೆ ಬಂದವರು, ಕಾರ್ಯಕ್ರಮಕ್ಕೆ ಬಂದವರು. ನಮ್ಮ ಬಿಜಾಪುರ ಜನ ಎಲ್ಲರೂ ಹೊರಗೆ ಬಂದು ನೋಡ್ತಾರೆ, ಆನಂದ ಪಡ್ತಾರೆ. ಸಕ್ರಿಯವಾಗಿ ಭಾಗವಹಿಸುವಂಥದ್ದು ಜನ ಆದಾಗ ಒಂದು ಗಜಾನನ ಉತ್ಸವ ಆಗಲಿ, ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ನಾ ವಿನಂತಿ ಮಾಡ್ಕೊಡ್ತೀನಿ. ಮೊನ್ನೆನೂ ನಾ ಹೇಳಿದ್ದೆ, ನಮ್ಮ ಪೊಲೀಸ್ ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಎಲ್ಲ ಕೂಡಿ ಒಂದೇ ವರ್ಷದ್ದು 12 ಗಂಟೆಗೆ ಗಣಪತಿಯನ್ನ ಎತ್ಕೊಳ್ಳೋದು ಪ್ರಾರಂಭ ಆಗಬೇಕು. ಇದು ಬಾಗಲಿ ವಿರೋಧ ಬರ್ತಾರೆ. ಒಂದಿಟ್ಟು ಮಂದಿ ಸಿಂಗಾರ ಅಕ್ಕಾರ ಹಣ ಯಾಕ ಸಿಂಗಾರ ನನಗೆ ದುಃಖ. ನಾವು ಭಾಳ ಮಂದಿ ಸಿಂಗಾರಗಳು ಕಂಪನಿ ಭಾಳ ಹಾಗೂ ನಾನೇ ಆಸೆ ಬರ್ತಾರೆ. ಯಾವುದೇ ಬದಲಾವಣೆ, ಕ್ರಾಂತಿಕಾರಿ ಬದಲಾವಣೆ ಆಗಲೇಬೇಕು. ನಮ್ಮ ಸಂಕ್ರಮಣ ಜಾತ್ರೆನೂ ಹಂಗೆ. ನಮ್ಮ ನಂದಿಗೋಳ 7 ಗಂಟೆ ಪೂಜಾ ಕುಡಿದು ಹೊಡೆದಿದ್ದು. ಮುಂಜಾನೆ 4, 5, 6 ಯಾರು ಜಾಸ್ತಿ ಹಿಡಿಯೋರು ಸಹಿತ ದಂಡೆ ಹೋಗಿ ಕೂತ್ಕೊಳ್ತಾರೆ. ಆ ನಂದಿಗೋಲ್ ಹಿಡಿಯೋರು ಸಹಿತ ಆ ಕಡೆ ಈ ಕಡೆ ಹೊರಗೆ ಲೈಟ್ ಕವರ್ ಆಗಿತ್ತು, ಅಕ್ಷರರಾಗಿ ಏನೇನೋ ಕರೆಂಟ್ ಸ್ಪಾರ್ಕ್ ಆಗಿ ಏನೇನೋ ಆಗ್ತಿತ್ತು. ಅದ್ರೊಂದು ಗಂಟೆ ಏನೇ ಮಾಡಿದ್ರು ನಾವು ವಿರೋಧ ಬಂದು ಮುಗಿದು. ಆದರೆ ಇವತ್ತು ಸಂಕ್ರಮಣ ಜಾತ್ರೆಯನ್ನ ಹಗಲಷ್ಟು ಎಲ್ಲ ಜನ, ಲಕ್ಷಾಂತರ ಜನ ಕಟ್ಟಿ ನೋಡಕತ್ತ. ಅದಕ್ಕೆ ವಿಜಯಪುರದ ಗಣಪತಿ ವಿಸರ್ಜನೆ ಮುಂದಿನ ವರ್ಷದಿಂದ ಒಂದು ಕಟ್ಟುನಿಟ್ಟಾಗಿ 12 ಗಂಟೆಗೆ ಎಲ್ಲ ಮಂಡಳಿಗಳಿಗೆ ಸೂಚನೆ ಕೊಟ್ಟು ಪ್ರಾರಂಭ ಮಾಡಿದ್ರೆ ನೀವೇ ಹೇಳ್ತೀರಿ, ಆ ಕಾರ್ಯಕ್ರಮ ನೋಡಿ ಜನ ಖುಷಿ ಪಟ್ಟಾಗ ನಿಮಗೂ ಅನ್ನಿಸ್ತದೆ. ಮನೆಯವರು ಮತ್ತು ಹೊರಗೆ ಬಂದು ನೋಡ್ತಾರೆ. ನಿಮ್ಮ ಮನೆಯವರು ನೋಡುವುದಿಲ್ಲ, ಆಗ ನೀವೇ ಕುಣಿತಿರ್ತೀರಿ. ನಮ್ಮ ಮನೆಗೆ ಬಂದಿರ್ತೇವೆ, ನಾನೇ ಹಂಚಿಕೊಳ್ಳಾಕ್ತೀನಿ ಅಂತ ಹಾಕೊಂಡಲ್ಲ ನೋಡೋರೆ ನೋಡಿರ್ತಾರೆ. ಅದಕ್ಕೆ ಒಂದು ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ರೀತಿ ಒಂದು ಬದಲಾವಣೆ, ಪ್ರತಿಯೊಂದು ಪರಿವಾರದಿಂದ ಜನ ಹೊರಗೆ ಬಂದು ಹೊತ್ತು ನೋಡುವಂಥದ್ದಾದಾಗ ಮಾತ್ರ ನಮ್ಮ ವಿರುದ್ಧ ಬಾರಿಸ್ಕೊಂಡು ಹೇಳೋದು ಇಲ್ಲ. ಒಂದು ಕಾರ್ಯಕ್ರಮ ನಾವು ಮಾಡಿದ್ಮೇಲೆ ನೋಡಿದಾಗ ಎಲ್ಲರಿಗೂ ಆ ಒಂದು ಹೆಣ್ಮಕ್ಳು ಮಾಡಿದಂಥ ಶಿವಪಾರ್ವತಿ ಗಣಪತಿಯ ಒಂದು ಆರಾಧನೆಯಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಈಗ ನಾನು ಉದ್ಘಾಟನೆ ಮಾಡೋ ಅವಶ್ಯಕತೆ ಇಲ್ಲ. ಗಣಪತಿ ಬಂದ್ರೆ ಉದ್ಘಾಟನೆ ಆಗುತ್ತೆ. ಅದಕ್ಕೆ ಉದ್ಘಾಟನೆ ಬದಲಾವಣೆ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಯಾರೂ ಸಹ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ನಡ್ಕೋಬೇಡ್ರಿ. ಇವತ್ತ ಪತ್ರಕರ್ತರು ಕೇಳಿದ್ರೆ ನನಗೆ ಆ ಗಣಪತಿ ಒಳಗೆ ಕೂಡುತ್ತೀವಿ ರಾತ್ರಿ ಮಾಡಿ ಮಾಡ್ತಾರೆ. ನಮ್ಮ ಮಂದಿಯಾಗ ಹಂಗೆ ಮಾಡ್ಬೋದಂತ ಅವನೋ ಬಿಜಾಪುರದಲ್ಲಿದ್ರು ಸ್ಟೇಟ್ಮೆಂಟ್ ಕೊಡ ಅಂತ ನಾ ಹೇಳಿದೆ. ಎಂತಾದ್ರೂ ನಮ್ಮ ಸಮಾಜಕ್ಕೂ ಕುಡಿದು ತಿಂದು ಮಾಡ್ತಾರಪ್ಪ ಅಂತ ಕೆಟ್ಟ ಪರಿಸ್ಥಿತಿ ನಮ್ಮ ಬರಬಾರ್ದು. ಗಣಪತಿಯನ್ನ ಬಹಳ ವಿಶೇಷವಾಗಿ ನವರಾತ್ರಿಯನ್ನ ನಾವು ಭಯ ಭಕ್ತಿಯಿಂದ ನೀವು ಬೇರೆ ಕಲಾಯ ನಿರ್ಣಯ ಮಾಡ್ಕೊಳ್ಳಿ. ಇಲ್ಲಿ ಮಾತ್ರ ದರ್ಶನ ಮಾಡಿ ದೇವರ ಧ್ಯಾನ ಮಾಡಿ ಇಲ್ಲಿ ಒಳ್ಳೆಯದನ್ನು ದೇವರಿಂದ ಬೇಡಬೇಕಾಗಿದೆ. ಒಳ್ಳೆಯದಾದ ಕೃತ್ಯಗಳೆಲ್ಲ ನಾಶ ಆಗಬೇಕು. ಬಿಜಾಪುರಕ್ಕಿರುವಂಥ ಕೆಲವೊಂದು ವಿಘ್ನ ಸಂತೋಷಗಳು ನಾಶ ಆಗಬೇಕಂತ ನೆಲ ಬೆಳ್ಕೋಬೇಕು. ಬೇರೆ ಒಳ್ಳೆ ಕೆಲಸ ಆಗ್ತದೆ ಹಾಗೆ ಹಾಕೊಂಡು ನಾಶ ಆಗಲಿ. ಬಿಜಾಪುರ ಇನ್ನೂ ಉದ್ಧಾರ ಆಗಲಿ. ಇನ್ನೂ 10 ಮೆಡಿಕಲ್ ಕಾಲೇಜ್ ಬರಲಿ, ಬಿಜಾಪುರ ಇಂಡಸ್ಟ್ರಿ ಮಾಡಲಿ ಅನ್ನೋಂಥದ್ದು ಹೊರತು ನಾವೇನು ಆಗತ್ತೀವಿ ನೋಡಿ. ಬಿಜಾಪುರ ಎಷ್ಟು ಸುಂದರವಾದ ಬಿಜಾಪುರ ನಿರ್ಮಾಣ ಆಗಿದೆ. ಇದು ಇಟ್ಟೇ ನೋಡ ಬಿಜಾಪುರನ ಒಂದು ರೀತಿ ನಮ್ಮ ಧರ್ಮಸ್ಥಳದ ಭಾಳ ಪ್ರಯೋಗ ಮಾಡೋದು ಎಲ್ಲ ಪರಿಹಾರ ಪಡ್ಕೊಂಡು ಮಾಡಬೇಕು. ಸರ್ಕಾರ ಮಾಡಿ ಅನ್ಸುತ್ತಿಲ್ಲ. ಈ ನಮ್ಮದು ಇಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ನಿಂದ ಸ್ವಲ್ಪ SP ಆಫೀಸರ್ ಫುಲ್ ಆಗಿಬಿಟ್ರ, ಇದು ಇಟ್ಟು ಫುಲ್ ಆಗಿಬಿಟ್ರ ಬಿಜಾಪುರವನ್ನ ಮೀರಿಸುವಂತ ನಗರ ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಬೇಕಾದ್ರೆ ಬೆಳಗಾವಿ ಹುಬ್ಬಳ್ಳಿ ನೋಡ್ಕೊಂಡು ಬರ್ತೀನಿ. ಐದಾಕತ್ತಿ ಬಿಡ್ಲಿಕ್ಕೆ ಹುಬ್ಬಳ್ಳಿ ಪರಿಸ್ಥಿತಿ ಹೆಂಗೈತಿ, ಬೆಳಗಾವಿ ಹೆಂಗೈತಿ, ಕಲಬುರಗಿ ಹೆಂಗೈತಿ,
ನಮ್ಮ ಮಹಾಪೌರಯ್ಯ, ನಮ್ಮ ಜಾಧವ್ ಭಾಯಿ ಅವರು ಒಪ್ಪಂದವರಯ್ಯ, ನಾ MP ಬಿಜೆಪಿ, ನಾ ನಾನ್ ಬಿಜೆಪಿ. ಎಷ್ಟು ಗೊತ್ತಿಲ್ಲ ನಮಗೆ ಕಷ್ಟ ವಿಷಯ. ಆದ್ರೆ ಎಲ್ಲರೂ ನೆಮ್ಮದಿಯಿಂದ ಒಳ್ಳೆ ಹಬ್ಬ ಮಾಡಿ ನಿಮ್ಗೆ ಏನೇ ನೋಡಿ ಇವಾಗ ಒಳ್ಳೆ ಕೆಲಸ ಏನಪ್ಪ ಅಂದ್ರೆ ಈ ಫೈಬರ್ ಗಣಪತಿಗಳು ಭಾಳ ಬಿಜಾಪುರ. ಇದರಿಂದ ಏನಾಗುತ್ತೆ, ಫೈಬರ್ ಗಣಪತಿಯಿಂದ ನೀವು ಒಂದು ಥರ ಬಿಜಾಪುರದ ಬಾಯಿಗಳಲ್ಲಿ ವಿಷ ಹಾಕುವುದನ್ನು ನಾನು ನಿಲ್ಸಿದ ಯಾಕಂದ್ರೆ ಇಂತಿಂತ ದೊಡ್ಡ ಗಣಪತಿಗಳಿಗೆ ಕಾಪುಗೋಡೆಗೆ ಹಾಕ್ತಿರ್ಲಿ, ಅದು ಎಲ್ಲ ನೀರೇನು ಹಾಕಿತ್ತು, ಕೆಮಿಕಲ್ನಿಂದ ವಿಷ. ಇವತ್ತ ಹಂಗೆ ಶಂಕರಲಿಂಗ ಗುಡಿಯವರಾಗಲಿ ಸುಮಾರು 15 ಎಲ್ಲ ಫೈಬರ್ ಗಣಪತಿ ತರಲಾಗತ್ತಾರೆ. ಅದರಿಂದ ಆಯ್ತು ಏನಾಗುತ್ತೆ ಅಂದ್ರೆ ಸಣ್ಣ ಗಣಪತಿ ಇಷ್ಟೇ ಇದೆ ನೋಡಿ, ಆ ಸಣ್ಣ ಗಣಪತಿ ಅಷ್ಟೇ ವಿಸರ್ಜನೆ ಆಗ್ತದೆ. ಮನೆಯಾಗ ಒಂದು ಬಾಧ್ಯವನ್ನು ಸಹಿತ ನಾವು ಕೈ ಸಿಗ್ಬೋದು. ಈಗ ಮನೆ ಚೆನ್ನಾಗಿ ಜಾಗೃತ ಇದೆ, ಮನೆ ಗಣಪತಿಗಳು ಹೆಚ್ಚಾಗ್ತಾ ಇದೆ. ಅದು ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಜಯಪುರದ ಕೂಡ್ಸೋರೆಲ್ಲ ಫೈಬರ್ ಗಣಪತಿ ಕೂಡ್ತಾರೆ. ಅದಕ್ಕೆ ಏನೇನಪ್ಪ ಓಣಿ ಒಳಗೆ ಒಂದು ಜಾಗ ಇರ್ತದೆ, ಇವತ್ತು ಎಕ್ಸ್ಟೆನ್ಷನ್ ಇರಲಾಗ ಗಾರ್ಡನ್ ಪರ್ಪಸ್ ಜಾಗ ಇರ್ತದೆ. ಅಲ್ಲಿ ನೀವು ಒಂದು ಅದಕ್ಕೆ ಆದಂತ ಒಂದು ರೂಮ್ ಮಾಡಿ, ಇದು ಹೆಂಗ್ ಮಾಡೋದು ಒಳಗೆ ಭಾಳ ಒಳ್ಳೆಯ ಮಾಡ್ಲಾಗತ್ತಲ್ಲ ಅಂತ ರೂಮ್ಗಳಿಗೆ ನಾ 5 ಲಕ್ಷ ರೂಪಾಯಿ ಒಂದು ಭವನ ಕಟ್ಟಲಿಕ್ಕೆ ನಾ ಹಣ ಕೊಡ್ತಾ ಇದ್ದೀನಿ. 1 ಲಕ್ಷ 2 ಲಕ್ಷ ರೂಪಾಯಿ ಕಡಿಮೆ ಕೈಲೇ ಕೊಡ್ತೀವಿ. ಎಲ್ಲ ಗಣಪತಿಗಳು ಫೈಬರ್ದಾಗಬೇಕು, ಸಣ್ಣದನ್ನು ಮಣ್ಣಿನ ಗಣಪತಿ ಕೂಡಿಸಿ. ಯಾರು ತಾವು ಕಡೆ ಹೊಡಿತೇನೆ ಅನ್ನೋದು ಸಿಟ್ಟು ಮಾಡಬಾರ್ದು. ಬಾವಿಗಳಲ್ಲಿ ಹೊಡೆಯುವಂಥದ್ದನ್ನು ತೆಗಿಬೇಕು. ಅದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅದು ಅಂತರ್ಜಲದಾಗ ಹೋಗಿ ನಮ್ಮ ಏನು ಗಣಪತಿ ಎಲ್ಲ ಕೆಮಿಕಲ್ ಇರ್ತದೆ ಬಣ್ಣ, ಅದು ವಿಷ ಆಗಿ ಕ್ಯಾನ್ಸರ್ ಆಗ್ತದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ, ನೀವು ಯಾವ್ಯಾವ ಉಣ್ಣಾರೋ ನನ್ನ ಕಡೆ ಬರ್ರಿ. ಮುಂದಿನ ವರ್ಷ ಅಂದ್ರೆ ಯಾರು ಒಂದು 10 ರಿಂದ 15 ಗಣಪತಿಗಳಿಗೆ ನಾನು 5 ಲಕ್ಷ ರೂಪಾಯಿ ಅಲ್ಲಿ ಭವನ ಕಟ್ಟಲ ಕೊಡ್ತೇನೆ. ಅದು ಕಾನೂನು ಸರಿ, MLA ಫಂಡ್ ಕೊಡ್ತೀನಿ. ಇವತ್ತು ಗಾರ್ಡನ್ ಜಾಗದಾಗ 5% ನಾವು ಸಮುದಾಯ ಭವನ ಅಂತ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಕಾನೂನ. ನ್ಯಾಯ ಇಲ್ಲಿಗೆಲ್ಲ ಯಾವ ಕೊಡುವುದಿಲ್ಲ. 5 ಲಕ್ಷ ಕೊಟ್ಟೆ ಅಂದ್ರೆ ಒಂದು ಚೆನ್ನಾಗಿ ಒಂದು ಗಣಪತಿ ಇದು ಮಾಡ್ಬೋದು, ಮಂಟಪ ಮುಂದೆ ಸೆಟರ್ಸ್ ಮಾಡ್ತೀವಿ. ಒಳಗೆ ಫೈಬರ್ ಗಣಪತಿ ಯಾವಾಗಲೂ ಹೆಣ್ಮಕ್ಳಂತೂ ಈ ಗಣಪತಿದು ಅವೇನು ಬರ್ತಾವಲ್ಲ ಗಣಪತಿಗಳು ಸಂಕಷ್ಟಿ ಬಂದಾಗ ಅವ್ರು ಬರ್ತಾರೆ. ಅದು ನಡೀತದ. ಯಾವ ನಿಮ್ಮ ಮನೆಯಾಗ ಒಂದು ಹನುಮಾನ್ ದೇವ್ರ ಗುಡಿ ಇರ್ತದ, ಈಶ್ವರನ ಗುಡಿ ಇರ್ತದ, ಮಲ್ಲಿಕಾರ್ಜುನ ಗುಡಿ ಇರ್ತದ, ನಾಗಪ್ಪ ಇರ್ತಾನೆ, ಯಾರೋ ಒಬ್ರು ಇದ್ದೇ ಇರ್ತಾರೆ. ಅದರ ಮಧ್ಯೆ ಒಂದು ಸೆಟ್ ಕಟ್ಕೋರಿ, ಫೈಬರ್ ಇಂದ ಗಣಪತಿ ತಂದಿಡ್ರಿ, ಸಣ್ಣ ಮಣ್ಣಿನ ಗಣಪತಿ ಮಾಡಿ ಅದನ್ನೇ ಮೆರವಣಿಗೆ ಮಾಡಿ ಅದನ್ನೊಂದು ವಿಸರ್ಜನೆ ಮಾಡಿ ದೊಡ್ಡದೋರಿ ಮತ್ತೆ ಜಾಗದಲ್ಲಿ ಕೂಡಿಸ್ತಾರೆ. ನಮ್ಮ ಬಿಜಾಪುರ ಸುರಕ್ಷಿತ ಆಗ್ತದೆ. ನಮ್ಮ ಬಿಜಾಪುರ ತಾಸು ಮಾಡಿ ರಕ್ಷಣೆ ಮಾಡಬೇಕಾಗಿದೆ. ಯಾಕಂದ್ರೆ ಅದ್ರ ನೀರು ಸಿವಿಲ್ ಹಾಸ್ಪಿಟಲ್ ಒಳಗೈತಿ. ಅದ್ರ ನೀರ ಇಲ್ಲಿ ಸುತ್ತಮುತ್ತಲು ಎಲ್ಲ ಓಣಿಗೆ ಕನೆಕ್ಷನ್ ಕೊಡಕತ್ತೀವಿ. ನೀವೇ ಕೊಡೋರು, ನನಗೇನಾಗುದಿಲ್ಲ. ನಾವು ಊರು ನೋಡಿದ್ದೀನಿ, 5 ಕಿಲೋಮೀಟರ್ ಆಗಿದೆ ಬಿಜಾಪುರ. ನನಗೆ ಚಲೋ ನೀರು ಬರ್ತಾವ. ಯಾಕೆ ನಾವು ಬೋರ್ ನೀರು ಕುಡಿತೀನಿ. ಆದ್ರೆ ನಿಮ್ಗೆ ಉಪಯೋಗ ಆಗಲಿ. ಒಳ್ಳೆ ನೀರಿಲ್ಲ ಅನ್ಬೇಡಿ. ದಾಸವಾಡಿ ಒಂದು ಸಾಕಷ್ಟು ಬಿಜಾಪುರ ಬಾಯಾಗಿಟ್ಟು ನೀರು ಅದಾವು, ನಿಮ್ಮ ಬಳಕೆಗೆ ಏನೋ ಕಡಿಮೆ. ಆದ್ರೆ ಅಂದ್ರೆ ಅಲ್ಲಿ ಕಸಬಾಗಿ ಹೋಗಿದ್ವು, ಚಪ್ಪಲ್ ಹೋಗಿದ್ವು, ಪ್ಲಾಸ್ಟಿಕ್ ಹೋಗಿದ್ವಿ, ಆ ಬಾಯಾಗ ಹೋಗಿಬಾರ್ದು. ಇಲ್ಲಿ ಗಂಗಾನಗರ ಅಲ್ಲೇ ಐತಿ, ಒಂದು ವಾಯು ಸ್ವಚ್ಛ ಮಾಡಿಸಿದೆ. ಇಷ್ಟು ನೀರದ ಒಂದು ಮೋಟರ್ ಹಾಕಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಒಂದು 2 ವಾಯು ಸ್ವಚ್ಛ ಮಾಡಿದ. 4-10 ಮೋಟರ್ ಹಚ್ಚಿದ್ರು ನೀರು ಸರಿತಿಲ್ಲ. ಹಾಗಾದ್ರೆ ಉಳಿಸೋದು ಕೆಲಸ ನಮ್ದು ಐತಲ್ಲ. ಅದಕ್ಕೆ ಒಂದು ವೇಳೆ ಇನ್ನು ಮ್ಯಾಗ ಫೈಬರ್ ಗಣಪತಿ ನಮ್ಗೆ 5 ಲಕ್ಷ ರೂಪಾಯಿ ಕಡಿಮೆ ಫೈಬರ್ ಗಣಪತಿ ಎಲ್ಲ ಕಡಿಮೆ ಇದ್ರು 1 ಲಕ್ಷ 2 ಲಕ್ಷ ಕೈಗೆ ಕೊಡ್ತೀನಿ. ಎಲ್ಲರೂ ಕೂಡಿ ಎಲ್ಲರೂ ಮಾಡ್ತೀರಾ? ಬಿಜಾಪುರದಲ್ಲಿ ಬದಲಾವಣೆ ಮಾಡ್ತೀರಾ? ಮುಂದಿನ ಸಲ ಎಲ್ಲರೂ 12 ಗಂಟೆಗೆ ಪ್ರಾರಂಭ ಮಾಡ್ತೀರಾ? ಎಲ್ಲರೂ ಕಣ್ಣನ್ನು ನೋಡುವಂತ ಗಣಪತಿ ಮಾಡ್ರಿ. ಇಡೀ ಕರ್ನಾಟಕ ವಿಜಯಪುರ ಗಣಪತಿಯನ್ನು ನೋಡ್ಲಕ್ಕೆ ಲಕ್ಷಾಂತರ ಜನ ಮಾಡಲಿಕ್ಕೆ ನಮ್ಮ ಸಂಕಲ್ಪದಲ್ಲಿ ಶ್ರೀ ಸಿದ್ದರಾಮಯ್ಯ ಬಂದು ಗಣಪತಿಯಲ್ಲಿ ಭಗವಾನ್
ಶಿವನ ಬದಿಗೆ ಪಾರ್ವತಿಯನ್ನು ಹೇಳ್ಕೊಂಡು ನಿಮ್ಮೆಲ್ಲರ ಹೃದಯ ಕಮಲಗಳಿಗೆ ನಮಸ್ಕರಿಸಿ ನಾನು 2 ಮಾತು ಹೋಗ್ತೇನೆ.